ಫ್ರೆಂಡ್ಸ್, ನಮಸ್ಕಾರ. ನಾನು ಸುಪ್ರಿಯ ಪ್ರಕಾಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವೆಲ್ಲ ತುಂಬಾನೇ ಚೆನ್ನಾಗಿದ್ದೀವಿ. ಆ್ಯಂಡ್ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಮತ್ತೊಂದು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮದುವೆ ಸೀರೀಸ್ ನಡೀತಾ ಇದೆ, ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ. ಲೈಕ್ ಲಾಸ್ಟ್ ಟೈಮ್ ಕೂಡ ಒಂದು ವ್ಲಾಗ್ ಹಾಕಿದೆ ಮಂಡ್ಯದಿಂದ. ನನ್ನ ಮೈದನ ಮದುವೆ ಸೀರೀಸ್ ನಡೀತಾ ಇರೋದು. ಸೊ ನನ್ನ ಮೈದನಿಗೆ ಹೆಣ್ಣೊಡಗೆ ಹೋಗಿದ್ದಂಥ ವ್ಲಾಗ್ನ ಹಾಕಿದೆ. ಆ್ಯಂಡ್ ಇವತ್ತು ಬಂದು ಲೈಕ್ ಹೆಣ್ಣಿನ ಮನೆಯವರು ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಸೊ ಅಂದರೆ ಮನೆ ಬರ್ತಾರಲ್ಲ, ಹೆಣ್ಣಿನ ಮನೆಯವರು ಬಂದು ಮನೆಯೆಲ್ಲ ನೋಡ್ಕೊಂಡು ಹೋಗೋದು. ಸೊ ಆ ರೀತಿಯಾಗಿ ಅವರು ಕೂಡ ಬರ್ತಾ ಇದ್ದಾರೆ. ಸೊ ಇವತ್ತಿನ ವ್ಲಾಗ್ ಕೂಡ ಮತ್ತೆ ಮದುವೆ ಸೀರೀಸ್ ಸೆಕೆಂಡ್ ಮೇನ್ ಶಾಸ್ತ್ರ, ಹೆಣ್ಣಿನ ಮನೆಯವರು ನಮ್ಮ ಮನೆಗೆ ಬರುವಂಥ ಒಂದು ವ್ಲಾಗ್. ಐ ಹೋಪ್ ನೀವೆಲ್ರಿಗೂ ಇಷ್ಟ ಆಗುತ್ತೆ ಅಂತ. ಸೊ ನಾವು ಬಂದು ನೆನ್ನೆ ರಾತ್ರಿ ಜಸ್ಟ್ ಬಂದ್ವಿ ಮಂಡ್ಯಕ್ಕೆ. ನಾನು ಆ ಒಂದು ವ್ಲಾಗ್ನ ಏನು ಮಾಡಲಿಲ್ಲ, ಬಿಕಾಸ್ ತುಂಬ ಹರಿಬರಿನಲ್ಲಿ ಬಂದಿದ್ದು. ಸೊ ಎಸ್, ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಐ ಹೋಪ್ ನಿಮ್ಮೆಲ್ರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗುತ್ತೆ. ಇಷ್ಟ ಆದರೆ ಅಂದ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಕಾಮೆಂಟ್ ಮಾಡಿ ತಿಳಿಸಿ ಹೇಗೆ ಅನ್ನಿಸ್ತು, ಏನು ಎತ್ತ ಅಂತ. ಸೊ ಎಸ್, ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಲಿಟ್ರಲಿ ಲೈಕ್ 6:45 ಆಗ್ತಿದೆ. ಇಷ್ಟು ಬೆಳಗ್ಗೆನೇ 6 ಗಂಟೆಗೆ ಎದ್ದೆ ನಾನು. ಸೊ ಬೆಳಗ್ಗೆನೇ ಎದ್ದು ಎಲ್ಲ ತಯಾರಿ ಮಾಡ್ಕೊತಾ ಇದ್ದೀವಿ. ಬಿಕಾಸ್ ನಾವು ಬಂದು ಅವ್ರನ್ನ ಲೈಕ್ ಊಟಕ್ಕೆ ಅಂತ ಕರೆದಿರುತ್ತಲ್ವ. ಸೊ ಊಟದ ಅಡುಗೆ ಪ್ರಿಪರೇಷನ್ ಎಲ್ಲ ಮಾಡ್ತಾ ಇದ್ದೀವಿ. ಶೂಸು ಆ್ಯಂಡ್ ಗುಡ್ ಮಾರ್ನಿಂಗ್. ಹಾಯ್ ಮಾಡು ಮಗ್ನೆ. ಹಾಯ್, ಗುಡ್ ಮಾರ್ನಿಂಗ್. ಅವರಪ್ಪ ಹಾಲು ತರಕ್ಕೆ ಅಂತ ಹೋಗ್ತಾ ಇದ್ರು. ಎದ್ದ ತಕ್ಷಣ ಎದ್ಬಿಟ್ಟ. ಮಲ್ಸ್ಬಿಟ್ರಿ ಅದು ಆರಾಮಾಗಿ ಪುನಿ ಎಷ್ಟು ಕೋಸಿಯಾಗಿ ಚೆನ್ನಾಗಿ ಮಲ್ಕೊಂತಾರೆ. ಅವ್ನು ಎಷ್ಟೊತ್ತು ಗಂಟಾರು ಮಲಿಕಲಿ ಮಲಗಿಸು. ಅವನಿಂದೇನು ಕೆಲಸ? ಬೆಡ್ಶೀಟ್ ಎಲ್ಲ ಸ್ಮೆಲ್ ಹೊಡಿತೇವೆ. ನೀನೇ ಸಾಕು. ಆಚ್ಕೋಗಿ ಈಚು ಬಂದು ತುಳಿದು ಮಾಡ್ಕೊ. ಯಾಕುವ ನನ್ನ ಬೊಂಗೋಡಿ ಮುದ್ದು ಕೂಡ ಬೆಳಗ್ಗೆನೇ ಎದ್ಬಿಟ್ಟೈತೆ. ನಾಯಿ ಬತ್ತು ಅಂದ ತಕ್ಷಣ ಎದ್ಬಿಟ್ಟ. ಹೆಂಗೆದ್ದೆ ಮಗ್ನೆ ನೀನು? ಗುಡು ಅಂತ ಎದ್ಬಿಟ್ಟು ಓಡೋಗ್ಬಿಟ್ಟು ಅವ್ರ ಅಪ್ಪನ ಹತ್ರ. ಓಕೆ ಫ್ರೆಂಡ್ಸ್, ಬನ್ನಿ ಇವಾಗ ಅಡುಗೆ ಪ್ರಿಪರೇಷನ್ ಮಾಡ್ತಾ ಇದ್ದೀವಿ. ಸೊ ಎಲ್ಲ ಪ್ರತಿಯೊಂದು ಇವತ್ತಿನ ದಿನದ ಬ್ಲಾಗ್ ಕಂಪ್ಲೀಟ್ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಬನ್ನಿ, ಫಸ್ಟ್ ಎಲ್ಲ ಕಟಿಂಗ್ ಮಾಡ್ತಾ ಇದ್ದೀನಿ. ಕಟಿಂಗ್ ಮುಗಿಸ್ಕೊಳ್ಳೋಣ. ಹೋಗಿ ಮಗ, ನೀವು ಅಪ್ಪ ಹತ್ರ ಹೋಗಿ. ಗೋ ಟು ಅಪ್ಪ. ಸೊ ಆಲ್ರೆಡಿ ಪಲ್ಯಕ್ಕೆ ಅಂತ ತರಕಾರಿ ಹೆಚ್ಚಿಟ್ಟಾಗಿದೆ. ಆ್ಯಂಡ್ ಇಲ್ಲಿ ನೋಡೋಗ್ಬೋದು ನಮ್ಮ ಇಂಡಿಯಾ ಮ್ಯಾಪ್ ಅಂತ ಇಂಡಿಯನ್ ಫ್ಲಾಗ್ ಕಲರ್, ಟ್ರೈ ಕಲರ್ ಚೆನ್ನಾಗಿರುತ್ತಲ್ವ ಈ ಥರ. ನನಗೆ ಇಷ್ಟ ಇಲ್ಲಿ ಡೆಕೋರೇಟ್ ಮಾಡೋದು. ಅಮ್ಮ, ಇದು ಸಿಪ್ಪೆ ತೆಗಿಲ್ಲ ಆಲೂಗೆಡ್ಡೆದು? ಪಲ್ಯಕ್ಕೆ ಸಪ್ರೇಟ್ ಅಜ್ಜ ಕೂದಾಕು, ಸಾರಿಗೆ ಒಂದೆರಡು ದಪ್ಪ ಕೂದಾಕು, ಮಿಕ್ಕೋದೆಲ್ಲ ಪಲ್ಯ ಕೂದಾಕು ಸಣ್ಣ. ಈಗ ಕೂದಿದೆಯಲ್ಲ, ಇದೇ ಸೈಜು ಕುಯ್ಯೋದು ಲಾಸ್ಟೆಲ್ಲ ಬರೋಣ. ಸಾರಿಗೊಂದೆರಡು. ಆ್ಯಂಡ್ ಅಡುಗೆ ವೆರೈಟೀಸ್ ಜಾಸ್ತಿ ಇದ್ದಿದ್ದರಿಂದ ಲೈಕ್ ತರಕಾರಿಗಳು ಹೆಚ್ಚೋದು ಕೂಡ ತುಂಬ ಜಾಸ್ತಿ ಇತ್ತು. ಸೊ ಒಂದು 2 ಅವರ್ ಕುತ್ಕೊಂಡು ಬರೀ ತರಕಾರಿಗಳನ್ನ ಹೆಚ್ಚಿದ್ದೀನಿ. ಆ್ಯಂಡ್ ತರಕಾರಿಗಳನ್ನ ಹೆಚ್ಚುತ್ತಾ ಹಾಗೆಯೇ ಅಮ್ಮ ಕೂಡ ಬೇರೆ ಕೆಲಸಗಳನ್ನೆಲ್ಲ ಮಾಡ್ಕೊತಾ ಇದ್ರು. ಆ್ಯಕ್ಚುಲಿ ನನ್ನ ಸಿಸ್ಟರ್ಗೆ ಹುಷಾರಿಲ್ದಿರೋ ಕಾರಣ ಅವ್ರು ಬರೋಕ್ಕಾಗಿರಲಿಲ್ಲ. ಸೊ ಊರಿಂದ ಅಜ್ಜಿ ಬರ್ತೀನಿ ಅಂತ ಹೇಳಿದರು. ಮತ್ತು ಅಮ್ಮನ ಫ್ರೆಂಡ್ಸ್ ಅಂದರೆ ಅಕ್ಕಪಕ್ಕದ ಮನೆಯವರು ಇದ್ದಾರಲ್ಲ, ಸೊ ಅವರೆಲ್ಲನೂ ಕೂಡ ಬಂದು ಹೆಲ್ಪ್ ಮಾಡ್ತೀವಿ ನಾವು ಕೂಡ ಬಿಡಿ ಅಂತ ಹೇಳಿದರು. ಸ್ವಲ್ಪ ಜಾಸ್ತಿ ಜನ ಬರ್ತಾಯಿದ್ರಲ್ಲ, ಸೊ ಅಡುಗೆ ಕೂಡ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇತ್ತು ಆ್ಯಂಡ್ ವೆರೈಟೀಸ್ ಜಾಸ್ತಿ. ಸೊ ಸ್ವಲ್ಪ ಟೈಮ್ ತೊಗೊಂತು. ಎಲ್ಲ ಪ್ರಿಪರೇಷನ್ ಮಾಡ್ತಾ ಇದ್ವಿ. ಮನೆ ಕ್ಲೀನಿಂಗ್ ಒಂದು ಸ್ವಲ್ಪ ಮಾಡಬೇಕಿತ್ತು. ಸೊ ಫಸ್ಟು ತರಕಾರಿಗಳನ್ನೆಲ್ಲ ಹೆಚ್ಚಿಟ್ಬಿಟ್ರೆ ಅಮ್ಮನ ಫ್ರೆಂಡ್ಸ್ ಯಾರಂದರೆ ಆಂಟೀಸ್ ಎಲ್ಲ ಬರ್ತಾರಲ್ಲ, ಅವರೆಲ್ಲ ಅಡುಗೆ ಕೆಲಸ ನೋಡ್ಕೊತಾರೆ. ಅದಾದಮೇಲೆ ನಾವು ಬೇಕಾದರೆ ಮನೆ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಆ್ಯಂಡ್ ಹೀಗೇ ಎಲ್ಲ ಕೆಲಸನೂ ನಡೀತಾ ಇತ್ತು. ಸೊ ಮನೇಲಿ ಏನಾದರೂ ಒಂದು ಫಂಕ್ಷನ್ ಅಂದರೆ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ. ಅಡುಗೆ ಬೈ ಚಾನ್ಸ್ ಏನಾದರೂ ಮನೇಲೇ ಮಾಡ್ತೀವಿ ಅಂತಂದರೆ ಅದು ಕೂಡ ಅಷ್ಟೇ ಎಕ್ಸ್ಟ್ರಾ ಕೆಲಸನೇ ಬೀಳುತ್ತೆ ಅಂತಲೇ ಹೇಳ್ಬೋದು. ಸೊ ಈ ರೀತಿಯಾಗಿ ಪ್ರತಿಯೊಂದು ನಡೀತಾ ಇತ್ತು. ಆ್ಯಂಡ್ ಫ್ರೆಂಡ್ಸ್, ವಿಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಒಂದು ಚಿಕ್ಕ ಕ್ವೆಶನ್ಗೆ ಆನ್ಸರ್ ಕೊಡಬೇಕಿತ್ತು. ಸೊ ಏನಪ್ಪ ಅಂದರೆ, ನನಗೆ ಕಾಮೆಂಟ್ಸ್ ಬರ್ತಾ ಇರುತ್ತೆ. ಇನ್ಫ್ಯಾಕ್ಟ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಕಾಮೆಂಟ್ಸ್ ಬರ್ತಾ ಇರುತ್ತೆ ದಟ್ ಈ ಥರ ನ್ಯೂ ಮಾಮ್ಸ್ ಇರ್ತಾರಲ್ಲ, ಸ್ಪೆಷಲಿ ಅವ್ರ ಕಡೆಯಿಂದ, ಸುಪ್ರಿಯಾ ನಮ್ಮ ಮಗು ತುಂಬ ಅಳುತ್ತೆ, ನೈಟ್ ಹೊತ್ತು ಅಳುತ್ತೆ, ಅಥವಾ ಸುಮ್ಮನೆ ಅಳ್ತಾ ಇರುತ್ತೆ, ಕೋಲ್ಡ್ ಇದೆಯಾ ಅಂತ ಚೆಕ್ ಮಾಡ್ತೀವಿ, ಅಂದರೆ ನೋಸ್ ಕಂಜೆಷನ್ ಆಗಿದೆ ಅಂತ ಚೆಕ್ ಮಾಡ್ತೀವಿ, ಏನೂ ಇರೋಲ್ಲ, ನಾರ್ಮಲಾಗಿರುತ್ತೆ, ಬಟ್ ಸುಮ್ಮನೆ ಅಳ್ತಾ ಇರುತ್ತೆ, ಹೊಟ್ಟೆನೂ ತುಂಬಿರುತ್ತೆ, ಹಾಲು ಚೆನ್ನಾಗಿ ಫೀಡ್ ಮಾಡಿರ್ತೀನಿ, ಬಟ್ ಸ್ಟಿಲ್ ಅಳ್ತಾ ಇರುತ್ತೆ ಅಂತ ಎಲ್ಲ ಕ್ವೆಶನ್ಸ್ ಬರ್ತಾ ಇರುತ್ತೆ. ಸೊ ಏನಕ್ಕೆ ಮಗು ಅಳುತ್ತೆ ಅಂತ ಕೂಡ ಒಂದು ದೊಡ್ಡ ಕ್ವೆಶನ್ ಮಾರ್ಕ್.
ಸೊ ಮೋಸ್ಟ್ ಆಫ್ ಆಲ್ ಮಗು ಅಳುವಂಥ ರೀಸನ್ಸ್ ತುಂಬ ಕಡಿಮೆ ಇರುತ್ತೆ. ಫಸ್ಟ್ ಏನಪ್ಪ ಅಂದರೆ ಅದಕ್ಕೆ ಹಸಿವಾಗ್ತಿದೆ ಅಥವಾ ಅದಕ್ಕೆ ನಿದ್ದೆ ಬರ್ತಿದ್ರೆ ಅಳ್ತಾ ಇರುತ್ತೆ, ಇಲ್ಲ ನೋಸ್ ಕಂಜೆಷನ್ ಆಗಿದ್ರೆ ಅಳ್ತಾ ಇರುತ್ತೆ. ಅದು ಇಲ್ಲ ಅಂದರೆ ಮಗುಗೆ ಒಂದು ಸ್ವಲ್ಪ ಹೊಟ್ಟೆ ನೋವು ಏನಾದರೂ ಬರ್ತಿದ್ರೆ ಅಳ್ತಾ ಇರುತ್ತೆ. ಸೊ ನೀವು ಬೇರೆ ಇದೆಲ್ಲನೂ ನೋಡ್ಕೊಬೋದು, ಲೈಕ್ ಮೂಗ್ ಬ್ಲಾಕ್ ಆಗಿದ್ರು ಅದು ಸ್ವಲ್ಪ ಸೌಂಡ್ ಗುರ್ಗುರ್ ಸೌಂಡ್ ಬರುತ್ತೆ, ಅದರಿಂದ ನಿಮ್ಗೆ ಗೊತ್ತಾಗುತ್ತೆ. ಹೊಟ್ಟೆ ಹಸಿವಾಗಿದ್ರು ಹೊಟ್ಟೆ ಒಂದು ಸ್ವಲ್ಪ ಒಳಗೋಗಿರುತ್ತೆ, ಆವಾಗ ಗೊತ್ತಾಗುತ್ತೆ. ಸೊ ಬಟ್ ಹೊಟ್ಟೆ ನೋವು ಇರೋದು ನಮಗೆ ಗೊತ್ತಾಗೋದಿಲ್ಲ ಆ್ಯಂಡ್ ಮಗುಗೂ ಹೇಳೋಕ್ಕೆ ಬರೋದಿಲ್ಲ. ಸೊ ಅದು ಅಳ್ತಾನೆ ಇರುತ್ತೆ. ಆ್ಯಂಡ್ ಹೊಟ್ಟೆ ನೋವು ಏನಕ್ಕೆ ಬರುತ್ತೆ ಅಂತ ಕೂಡ ತುಂಬ ಜನ ಕೇಳ್ಬೋದು. ಸೊ ಹೊಟ್ಟೆ ನೋವು ಏನಕ್ಕೆ ಬರುತ್ತೆ ಅಂದರೆ ಬೈ ಚಾನ್ಸ್ ಇಫ್ ಮಗುಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗೋಯ್ತು ಅಂತ, ಗ್ಯಾಸ್ಟ್ರಿಕ್ ಅನ್ನೋದಕ್ಕಿಂತ ಮಗುಗೆ ಕೋಲಿಕ್ ಆಗಿದ್ದರೆ ಹೊಟ್ಟೆ ನೋವು ಬರುತ್ತೆ. ಸೊ ಮಕ್ಕಳಿಗೆ ಗ್ಯಾಸ್ಟ್ರಿಕ್ ಅನ್ನೋದಿಲ್ಲ, ಕೋಲಿಕ್ ಅಂತ ಕರೀತಾರೆ. ಸೊ ಕೋಲಿಕ್ ಅಂದರೆ ಏನು, ಹೇಗಾಗುತ್ತೆ ಅಂತಂದರೆ ಇವಾಗ ಬೈ ಚಾನ್ಸ್ ಇವಾಗ ನೀವು ಮಗುನ ಫೀಡ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ಸೊ ಏನಾಗುತ್ತಪ್ಪ, ಕೋಲಿಕ್ ಯಾವಾಗ ಆಗುತ್ತೆ ಅಂದರೆ ನನಗೆ ಒಬ್ಬರು ಹೇಳಿದ್ದು, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಬೈ ಚಾನ್ಸ್ ಮಗು ಇವಾಗ ನೀವು ಫೀಡ್ ಮಾಡ್ತಾ ಇರಬೇಕಾದ್ರೆ ಮಗು ಬಾಯಲ್ಲಿ ನಿಪ್ಪಲ್ನ ಇಟ್ಕೊಂಡು ಸುಮ್ಮನೆ ಚುಪ್ತಾ ಇರುತ್ತೆ, ಬಟ್ ಫೀಡ್ ಒಳಗೆ ತಗೊತಾ ಇರಲ್ಲ. ಸೊ ಆ ಟೈಮಲ್ಲಿ ಏನಾಗುತ್ತಪ್ಪ ಅಂದರೆ ಕೋಲಿಕ್ ಆಗುತ್ತೆ ಮಕ್ಕಳಿಗೆ. ಆ್ಯಂಡ್ ಅವಾಗಲೇ ಆ ಥರ ಗ್ಯಾಸ್ಟ್ರಿಕ್ ಇಶ್ಯೂಸ್ ಥರ ಆಗಿ ಹೊಟ್ಟೆ ನೋವು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ನಮ್ಗೆ ಗೊತ್ತೇ ಇದೆ ನಿಮಗೆ, ಹಳೆ ಕಾಲದಲ್ಲೆಲ್ಲ ಈ ಥರ ಹರಳೆಣ್ಣೆ ಹಚ್ಚೋದು, ಹೊಟ್ಟೆ ಮೇಲೆ ಈ ಥರ ವಿಳ್ಳೆದೆಲೆನ ಕಾಯಿಸ್ಬಿಟ್ಟು ಈ ಥರ ಇಡೋದು. ಸೊ ಅದೆಲ್ಲ ಹಳೆ ಕಾಲದ ಮೆಥಡ್ ಯೂಸ್ ಮಾಡ್ತಾಯಿದ್ರು. ಬಟ್ ಇವಾಗ ನೀವೇನು ಮಾಡ್ಬೋದು ಅಂದರೆ, ನಾನು ಏನು ಮಾಡ್ತಿದ್ದೆ ಅಂದರೆ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದು ಲವ್ ಲ್ಯಾಪ್ ಅವ್ರದ್ದು ನ್ಯಾಚುರಲ್ ಆಗಿ ಮಾಡಿರುವಂಥ, ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಹಾಕಿ ಮಾಡಿರುವಂಥ ಆಯುರ್ವೇದಿಕ್ ಟಮ್ಮಿ ರೋಲ್ ಆನ್. ಆ್ಯಂಡ್ ಇದು ಬಂದು ತುಂಬ ಬೇಗ ಈ ಥರ ಕೋಲಿಕ್ಕಿಂದ ರಿಲೀಫ್ ಕೊಡುತ್ತೆ. ಇಂಡೈಜೆಷನ್ ಮಗುಗೆ ಬೈ ಚಾನ್ಸ್ ಆಗಿದೆ, ಇವಾಗ ನೀವೇನಾದರೂ ತುಂಬ ಹೆವಿ ಫುಡ್ ತಿಂದಿರ್ತೀರ, ಆ ಹೆವಿ ಫುಡ್ ಮಿಲ್ಕೆ ಮಗುಗೆ ಹೋಗುತ್ತೆ. ಸೊ ಅದು ಮಕ್ಕಳಿಗೆ ಕೆಲವೊಮ್ಮೆ ಡೈಜೆಷನ್ ಆಗೋದಿಲ್ಲ. ಸೊ ಅದಕ್ಕೇ ಹೇಳ್ತಾರೆ ಬಾಣಂತಿಯರು ಊಟ ಮಾಡಿದ್ಮೇಲೆ ಎಲೆ ಅಡಿಕೆ ಹಾಕ್ಕೊಳ್ಳಿ, ಡೈಜೆಷನ್ ಚೆನ್ನಾಗಾಗುತ್ತೆ. ನಮಗೆ ಡೈಜೆಷನ್ ಚೆನ್ನಾಗಾದರೆ ಮಕ್ಳಿಗೂ ಡೈಜೆಷನ್ ಚೆನ್ನಾಗಾಗುತ್ತೆ. ಸೊ ಬೈ ಚಾನ್ಸ್ ಮಗುಗೆ ಇಂಡೈಜೆಷನ್ ಕೋಲಿಕ್ ಏನೇ ಆಗಿದ್ರು ಈ ಥರ ರೋಲ್ ಆನ್ಸ್ ಅಪ್ಲೈ ಮಾಡಿದ್ರೆ ತುಂಬ ಬೇಗ ರಿಲೀಫ್ ಸಿಗುತ್ತೆ ಅವರಿಗೆ. ಕೋಲಿಕ್ಕಿಂದಾಗಲಿ, ಇಂಡೈಜೆಷನಿಂದಾಗಲಿ, ಟಮ್ಮಿ ಪೇನಿಂದಾಗಲಿ ಬೇಗ ರಿಲೀಫ್ ಸಿಗುತ್ತೆ. ಆ್ಯಂಡ್ ಬೇಸಿಕಲಿ ನಾವು ಹೇಗೆ ಊಟದ ಟೈಮಲ್ಲಿ ನಾವು ಹಿಂಗೆ ಯೂಸ್ ಮಾಡ್ತೀವಿ ಗ್ಯಾಸ್ಟ್ರಿಕ್ ಆಗಬಾರ್ದು ಅಂತ, ಮತ್ತು ಶುಂಠಿ ಯೂಸ್ ಮಾಡ್ತೀವಿ, ಇದು ಮೆಂತ್ಯ ಯೂಸ್ ಮಾಡ್ತೀವಿ. ಸೊ ಅದರೆಲ್ಲದ್ರದ್ದು ಆಯಿಲ್ನ ಇದರಲ್ಲಿ ಹಾಕಿದ್ದಾರೆ. ಸೊ ಇದರಲ್ಲಿ ಬೇಸಿಕಲಿ ಏನೆಲ್ಲ ಇದೆ ಅಂದರೆ ಹಿಂಗ್ ಆಯಿಲ್ ಇದೆ, ಜಿಂಜರ್ ಆಯಿಲ್, ಫೆನಲ್ ಸೀಡ್ ಆಯಿಲ್ ಇದೆ, ಆ್ಯಂಡ್ ಡರ್ಮಟಾಲಜಿಕಲಿ ಟೆಸ್ಟೆಡ್ ಕೂಡ ಆಗಿರೋದ್ರಿಂದ ನೀವು ಆರಾಮಾಗಿ ಈ ಥರ ಒಂದು ರೋಲ್ ಆನ್ನ ಯೂಸ್ ಮಾಡ್ಕೋಬೋದು. ತುಂಬ ಒಳ್ಳೆ ಬೆನಿಫಿಟ್ ಕೊಡುತ್ತೆ ಮಕ್ಕಳಿಗೆ, ತುಂಬ ಬೇಗ ಪೇನ್ ರಿಲೀಫ್ ಕೊಡುತ್ತೆ ಆ್ಯಂಡ್ ತುಂಬ ಚೆನ್ನಾಗಿದೆ. ಹಾಗೂ ಆ್ಯಂಡ್ ಇದ್ರದ್ದು ಇನ್ನೊಂದೇನಪ್ಪ ಅಂದರೆ ಇದ್ರದ್ದು ಆ ಸ್ಮೆಲ್ಲಲ್ಲೇ ನಮಗೆ ಲೈಕ್ ಹಿಂಗು, ಜಿಂಜರು ಮತ್ತು ಇದರದ್ದೆಲ್ಲ ಆ ಸೀಡ್ಸ್ ಎಲ್ಲ ಆಯಿಲ್ ಸ್ಮೆಲ್ ಹಾಗೆ ಬರ್ತಾ ಇದೆ. ತುಂಬ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಹಾಕಿ ಮಾಡಿದ್ದಾರೆ. ಮತ್ತು ಯಾವುದೇ ಥರದ ಟಾಕ್ಸಿಸಿಟಿ ಇದರಲ್ಲಿಲ್ಲ, ನೋ ಟಾಕ್ಸಿಕ್, ನೋ ಪ್ಯಾರಬಿನ್ಸ್, ಯಾವುದೇ ಥರದ ಪ್ಯಾರಬಿನ್ ಆ್ಯಡ್ ಮಾಡಿಲ್ಲ. ಬೇಬಿಗೆ ತುಂಬ ಸೇಫ್, ಡರ್ಮಟಾಲಜಿಕಲಿ ಟೆಸ್ಟೆಡ್, ಆರಾಮಾಗಿ ಯೂಸ್ ಮಾಡ್ಬೋದು ಅಂತಲೇ ಹೇಳ್ತೀನಿ. ಸೊ ನಾನು ಆ್ಯಕ್ಚುಲಿ ನಾನು ಅಂತ ಅನ್ನೋದಕ್ಕಿಂತ ನಾನು ಹಾಗೂ ಲಚ್ಚು ಕೂಡ ಅಷ್ಟೇ, ಅದು ಅವಳು ಕೂಡ ಯೂಸ್ ಮಾಡ್ತಾಳೆ ಇದನ್ನ. ಬೈ ಚಾನ್ಸ್ ಮಕ್ಕಳು ಸುಮ್ಮನೆ ಅಳ್ತಾ ಇರಬೇಕಾದ್ರೆ ಒಂದು ಸ್ವಲ್ಪ ಸ್ಪ್ರೆಡ್ ಮಾಡಿ ನೋಡಿ, ಆಟೋಮ್ಯಾಟಿಕ್ಕಾಗಿ ಅವ್ರು ಅಳು ನಿಲ್ಲಿಸ್ತಾರೆ ಸ್ವಲ್ಪ ಹೊತ್ತು ಬಿಟ್ಕೊಂಡು. ಬಿಕಾಸ್ ಅದು ಮಕ್ಕಳಿಗೆ ಆ ಒಂದು ಆಸಿಡಿಟಿ ರಿಲೀಫ್ ಸಿಗುತ್ತಲ್ಲ, ಸೊ ಅವಾಗ ತಾನಾಗೆ ಸುಮ್ಮನಾಗ್ತಾರೆ. ಸೊ ಈ ಒಂದು ರೂಲನ್ನು ನೀವು ಯೂಸ್ ಮಾಡ್ಕೋಬೋದು. ಹಾಗೂ ಇದು ಕೋಲಿಕ್ ಅಷ್ಟೇ ಅಲ್ಲದಂತೆ ಕಾನ್ಸ್ಟಿಪೇಷನಿಂದ ಕೂಡ ನಮಗೆ ರಿಲೀಫ್ ಸಿಗುತ್ತೆ. ಇಂಡೈಜೆಷನ್ ಮತ್ತು ಹೊಟ್ಟೆ ನೋವು ಎಲ್ಲದರಿಂದನೂ ನಮಗೆ ರಿಲೀಫ್ ಸಿಗುತ್ತೆ. ಮತ್ತು ಇದು ಯಾವುದೇ ಥರದ ಈ ಥರ ಸ್ಟಿಕ್ಕಿ ಅನ್ಸೋದಿಲ್ಲ. ಒಕ್ಕಲು ಸುತ್ತಲೂ ಈ ಥರ ಅದನ್ನು ಒಂದು 2 ರಿಂದ 3 ಸತಿ ರೊಟೇಟ್ ಮಾಡಿ ಚೆನ್ನಾಗಿ. ದಿನದಲ್ಲಿ ನೀವು 2 ರಿಂದ 3 ಸತಿ ಮಾಡ್ಕೊಬೋದು. ತುಂಬಾ ಮಕ್ಕಳಿಗೆ ಆರಾಮ್ ಇರುತ್ತೆ ಅಂತಲೇ ಹೇಳ್ಬೋದು. ಮತ್ತು ಸ್ಟಿಕ್ಕಿ ಅನ್ಸಲ್ವಲ್ಲ, ಸೊ ಅವ್ರಿಗೂ ಒಂಥರ ಅನ್ಕಂಫರ್ಟೇಬಲ್ ಆ ಥರ ಎಲ್ಲ ಏನೂ ಫೀಲ್ ಆಗೋದಿಲ್ಲ. ಸೊ ಯಾವುದೇ ಥರದ ಎನಿಮಲ್ಸ್ ಮೇಲೆ ಇದನ್ನು ಟೆಸ್ಟ್ ಮಾಡೋದಿಲ್ಲ. ಬೇಬಿ ಸೇಫ್ ಆಗಿದೆ. ಸೊ ಆರಾಮಾಗಿ ನೀವು ಯೂಸ್ ಮಾಡ್ಬೋದು. ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಏನೂ ಇಲ್ಲ ಇದರಿಂದ. ನೀವು ಬೇಕಾದರೆ ಒಮ್ಮೆ ನಿಮ್ಮ ಪೀಡಿಯಾಟ್ರಿಷಿಯನ್ ಹತ್ರನೂ ಕೂಡ ಕನ್ಸಲ್ಟ್ ಮಾಡ್ಕೊಳ್ಳಿ. ಸೊ ಎಸ್ ಫ್ರೆಂಡ್ಸ್, ಇದು ಒಂದು ಚಿಕ್ಕ ಇನ್ಫಾರ್ಮೇಷನ್ ನಿಮ್ಮ ಜೊತೆ ಶೇರ್ ಮಾಡಬೇಕಿತ್ತು. ಓಕೆ ಫ್ರೆಂಡ್ಸ್, ಸೊ ಆಯಿತು, ಎಲ್ಲ ಹೆಚ್ಚಿಟ್ಕೊಂಡಿದ್ದು ಲೈಕ್ ಆಲ್ಮೋಸ್ಟ್ ಹೇಳಬೇಕು ಅಂದರೆ 2 hours ಕಟಿಂಗ್ ಮಾಡಿದ್ದೀನಿ ಎಲ್ಲನೂ, ಎಲ್ಲದ್ರದ್ದು ಆಯಿತು. ಸೊ ಇವತ್ತಿನ ರೆಸಿಪೀಸ್ ಬಂದುಬಿಟ್ಟು ಅಮ್ಮನೇ ಕೇಳೋಣ. ಅಮ್ಮ ಸೊ ಇವತ್ತಿನ ರೆಸಿಪೀಸ್ ಬಂದ್ಬಿಟ್ಟು ಅಮ್ಮನೇ ಕೇಳೋಣ. ಅಮ್ಮ ಇವತ್ತು ಏನೇನು ಮಾಡ್ತಾ ಇದ್ದೀವಿ ನಾವು? ಅಡುಗೆ ಆದ್ಮೇಲೆ ಹೇಳ್ಬೋದು, ಇವಾಗಲೇ ಹೇಳೋಣ. ಪಲಾವು, ಕಾಳು ಗೊಜ್ಜು, ಅನ್ನ, ಸಾಂಬಾರು, ಒಬ್ಬಟ್ಟು, ಮಜ್ಜಿಗೆ, ಹೆಸರುಬೇಳೆ, ಕೋಸಂಬರಿ, ಮಜ್ಜಿಗೆ ಅನ್ನ.
ಸೊ ಇದೆಷ್ಟು ಬಂದು ಇವತ್ತು ನಮ್ಮ ಮನೆಯ ಅಡುಗೆ ಪ್ರಿಪರೇಷನ್ ನಡೀತಾ ಇದೆ. ಬೆಳಗ್ಗೆ 6 ಗಂಟೆ ಅಮ್ಮ ನನಗಿಂತನೂ ಮುಂಚೆ ಎದ್ದಿದ್ರು, ಅವ್ರು ಅವಾಗಲಿಂದನೂ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ನಿನ್ನೆಯಿಂದನೂ ಅವ್ರು ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ನಾನು ಬೆಳಗ್ಗೆ 6 ಗಂಟೆಗೆ ಎದ್ದಿದ್ದು, ಸೊ ಅವಾಗಲಿಂದನೂ ಚಾಪಿಂಗ್ ನಡೀತಾ ಇತ್ತು. ಎಲ್ಲ ಆಯಿತು, ಕಟ್ ಮಾಡಿದ್ದೆಲ್ಲ. ಇನ್ನು ಫಸ್ಟು ಸಾಂಬಾರಿಗೆ ಬೇಳೆ ಎಲ್ಲ ಕೂಗ್ಸಿದಾಗಿದೆ. ನೆಕ್ಸ್ಟ್ ಅಡುಗೆ ಕಾಳುಗೊಜ್ಜುಗೆ ಒಗ್ಗರಣೆ ಹಾಕ್ಬಿಟ್ರೆ ಅದು ಕೂಡ ಆಗ್ಬಿಡುತ್ತೆ. ಅದಾದಮೇಲೆ ಒಂದೊಂದು ರೆಸಿಪೀಸ್ ಹೀಗೆ ಮಾಡ್ತಾ ಹೋಗೋದು. ಕೆಲವೊಂದು ರೆಸಿಪೀಸ್ನ ಹೀಗೆ ಶೇರ್ ಮಾಡ್ತೀನಿ ಅಂತ, ರೆಸಿಪಿ ಥರ ಶೇರ್ ಮಾಡಲ್ಲ, ಬಟ್ ಹೀಗೆ ಶೇರ್ ಮಾಡ್ತೀನಿ ಏನೆಲ್ಲ ಮಾಡ್ತಾ ಇದ್ದೀವಿ ಅಂತ. ಸೊ ಎಸ್, ಇವಾಗ ಸದ್ಯದ ಅಪ್ಡೇಟ್ ಇಷ್ಟು. ಆ್ಯಂಡ್ ಎಲ್ಲಿ ನಿಮ್ಮ ಸಿಸ್ಟರ್ ಬಂದಿಲ್ವಾ ಅಂತ ಕೂಡ ಕೇಳ್ಬೋದು. ಸೊ ಅವರು ಕೂಡ ಆನ್ ದ ವೇ ಬರ್ತಾ ಇದ್ದಾರೆ. ಆ್ಯಕ್ಚುಲಿ ಏನಪ್ಪ ಅಂದರೆ ಶಾರದಾಕ್ಕಂಗೆ ಸ್ವಲ್ಪ ಹುಷಾರಿಲ್ಲ, ಸೊ ಅವ್ರು ಬಂದು ಅಡ್ಮಿಟ್ ಆಗಿದ್ರು ನೆನ್ನೆ ಎಲ್ಲ. ಇವತ್ತು ಬೈ ಚಾನ್ಸ್ ಅವ್ರಿಗೇನು ಸ್ವಲ್ಪ ಲೈಕ್ ಹುಷಾರಾಗಿದ್ದರೆ ಬರ್ತೀನಿ ಜಾನ್ವಿ ಅಂತ ಹೇಳಿದ್ರು. ಅವ್ರಿಗೆ ತುಂಬ ಫೀವರ್ ಮತ್ತು ತುಂಬ ಸುಸ್ತು ಅದೆಲ್ಲ ಸ್ವಲ್ಪ ಆಗಿದೆ. ಸೊ ಅದಕ್ಕೆ ಅವರು ಬರೋಕ್ಕಾಗಲಿಲ್ಲ ಬೇಗ. ಬಟ್ ಎಸ್, ನಾನು ಹಾಗೂ ಅಮ್ಮ ಇಬ್ಬರು ಸೇರಿಕೊಂಡು ಎಲ್ಲ ಬೇಗ ಮಾಡ್ಕೊತಾ ಇದ್ದೀವಿ. ಅಮ್ಮ ಫ್ರೆಂಡ್ಸ್ ಬರ್ತಾರೆ, ಸೊ ಅಮ್ಮಂಗೆ ಸಿಕ್ಕಾಪಟ್ಟೆ ಫ್ರೆಂಡ್ಸ್ ಇಲ್ಲಿ. ಸೊ ಅವ್ರು ಬರ್ತಾರೆ, ಅವರು ಕೂಡ ಎಲ್ಲರೂ ಬಂದುಬಿಟ್ಟು ಹೆಲ್ಪ್ ಮಾಡ್ತಾರಲ್ಲ, ಎಲ್ಲ ಬೇಗ ಆಗಿಬಿಡುತ್ತೆ. ಓಕೆ, ಬನ್ನಿ ಇವಾಗ ವಿಡಿಯೋನ ಕಂಟಿನ್ಯೂ ಮಾಡೋಣ. ಸೊ ಅಡುಗೆ ಕೂಡ ಸ್ಟಾರ್ಟ್ ಆಯಿತು. ಇವಾಗ ಇಲ್ಲಿ ನೋಡ್ಬೋದು, ಬೇಳೆನ ಕುಕ್ಕರಲ್ಲೇ ಬೇಯಿಸ್ಕೊಂಡೆಲ್ಲ ಒಗ್ಗರಣೆ ಹಾಕಿದ್ರು. ಸೊ ನುಗ್ಗೆಕಾಯಿ ಮತ್ತು ಕ್ಯಾಪ್ಸಿಕಮ್ ಎಲ್ಲ ಹಾಕ್ಬಿಟ್ಟು ಸಾಂಬಾರು ಮಾಡ್ತಾಯಿದ್ರು. ನನಗೆ ನುಗ್ಗೆಕಾಯಿ ಮತ್ತು ಬದನೆಕಾಯಿ ಹಾಕ್ಬಿಟ್ಟು ಸಾಂಬಾರು ಮಾಡಬೇಕಿತ್ತು, ಬಟ್ ಬದನೆಕಾಯಿ ಸಿಕ್ಕಿರಲಿಲ್ಲ ಅಂತ ಹೇಳಿ ಬರೀ ನುಗ್ಗೆಕಾಯಿನ ಹಾಕ್ಬಿಟ್ಟು ಸಾಂಬಾರು ಮಾಡ್ತಾಯಿದ್ದಾರೆ. ಅಂದರೆ ಎಲ್ಲ ಹೊರಗಡೆ ಲೈಕ್ ಈಚೆ ಕಡೆ ಮಾಡ್ತಾಯಿದ್ದೀವಿ, ದೊಡ್ಡ ಸ್ಟೌವಲ್ಲಿ ಇಟ್ಕೊಂಡು. ಬಿಕಾಸ್ ಒಳಗಡೆ ಕಿಚನ್ ಒಳಗಡೆ ಅಂದರೆ ತುಂಬ ಮೆಸ್ಸಿ ಕೂಡ ಆಗಿಬಿಡುತ್ತೆ, ಸ್ಪೇಸ್ ಕೂಡ ಸಾಲೋದಿಲ್ಲ, ಆ್ಯಂಡ್ ಬೇಗ ಕೂಡ ಅಡುಗೆ ಆಗೋಲ್ಲ, ಚಿಕ್ಕ ಸ್ಟವ್ ಇರುತ್ತಲ್ವ. ಸೊ ಅದಕ್ಕೆ ಹೊರಗಡೆ ದೊಡ್ಡ ಸ್ಟವಲ್ಲೇ ಎತ್ಕೊಂಡು ಮಾಡೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಮಾಡ್ತಾಯಿದ್ದಾರೆ. ಸೊ ಎಸ್ ಫ್ರೆಂಡ್ಸ್, ಈ ರೀತಿಯಾಗಿ ಎಲ್ಲ ಕೆಲಸನೂ ನಡೀತಾ ಇತ್ತು ಬೆಳಗ್ಗೆಯಿಂದನೂ, ಲೈಕ್ ಲಿಟ್ರಲಿ ತುಂಬ ಬಿಸಿ. ಇಲ್ಲಿ ನೋಡಿ ನನ್ನ ಮಗ ಹೇಗೆ ಪುದೀನ ಕಿತ್ಕೊಂಡ್ಬಂದಿದ್ದಾನೆ. ಎಲ್ಲಿಂದ ಕಿತ್ಕೊಂಡ್ಬಂದೆ ಮಗನೇ? ಎಲ್ಲಿಂದ? ಬರೀ ಅಷ್ಟೇ, ಏನು ಮಾತಾಡ್ಬಿಟ್ಟಿಯ ನೀನು? ಯಾಕೋ ಚಲಾಡ್ತಾ ಇದೆಯಾ? ಅಮ್ಮಮ್ಮ ಚಲ್ತಾ ಅನ್ಕಣಮ್ಮ. ಆ್ಯಂಡ್ ಇದೆಲ್ಲನೂ ಫುಲ್ಲು ರೆಡಿ ಮಾಡಿಟ್ಟಿದ್ದೀವಿ ಅಡುಗೆಗೆ ಪ್ರತಿಯೊಂದೂ. ಸೊ ದಟ್ ಬಂದು ಅಂದರೆ ಹೆಲ್ಪ್ ಮಾಡೋಕ್ಕೆ ಬರ್ತಿದ್ರಲ್ಲ ಆಂಟಿಯರು ಎಲ್ಲ, ಸೊ ಅವ್ರಿಗೇನು ಇದಾಗಬಾರ್ದು ಅಂತ ಹೇಳಿಬಿಟ್ಟು ಎಲ್ಲನೂ ಪ್ರತಿಯೊಂದೂ ರೆಡಿ ಮಾಡಿಟ್ಟಿದೆ. ಈ ರೀತಿಯಾಗಿ ನನಗೆ ಈ ಥರ ಎಲ್ಲ ಡೆಕೋರೇಟ್ ಮಾಡಿಡೋದು ತರಕಾರಿಗಳೆಲ್ಲ ಅಂದರೆ ತುಂಬ ಜಾಸ್ತಿ ಇಷ್ಟ. ಎಸ್ಪೆಷಲಿ ಈ ಥರ ದೊಡ್ಡ ಅಡುಗೆ ಮಾಡ್ತಾಯಿದ್ವಿ ಅಂದರೆ ಎಲ್ಲನೂ ಕ್ಲೀನಾಗಿ ಕಟ್ ಮಾಡಿ ಯಾವುದಕ್ಕೆ ಏನೇನು ಅಂತ ಸಪ್ರೇಟಾಗಿ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಟಿದ್ವಿ. ಆ್ಯಂಡ್ ನೀವು ಅನ್ಕೋಬೋದು, ಏನಕ್ಕೆ ನೀವು ಕೇಟ್ರಿಂಗ್ ಕೊಡ್ಬೋದಾಗಿತ್ತಲ್ಲ, ಕೇಟ್ರಿಂಗ್ ಏನಕ್ಕೆ ಕೊಟ್ಟಿಲ್ಲ ಅಂತ ಕೂಡ ಅನ್ಕೋಬೋದು. ಬಟ್ ಕೇಟ್ರಿಂಗ್ ಕೊಡೋದಕ್ಕೆ ಏನಪ್ಪ ಅಂದರೆ ತುಂಬ ಜಾಸ್ತಿ, ಲೈಕ್ 50+ ಮೆಂಬರ್ಸ್ ಇದ್ದರೆ, ಅದು ಅಂದರೆ ಮಂಡ್ಯದಲ್ಲಿ ಸ್ಪೆಷಲಿ 50+ 100 ಮೆಂಬರ್ಸ್ ಆ ಥರ ಇದ್ದರೆ ಕೇಟ್ರಿಂಗ್ಗೆ ಒಪ್ಕೊತಾರೆ. ಈ ಥರ ಲೈಕ್ 25-30 ಮೆಂಬರ್ಸ್ಗೆಲ್ಲ ಯಾರೂ ಕೇಟ್ರಿಂಗ್ ಮಾಡೋದಕ್ಕೆ ಬರೋದಿಲ್ಲ. ಸೊ ಅದಕ್ಕೇ ಸರಿ ಮನೆಯಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ವಿ. ಮತ್ತು ಹೋಟೆಲಿಂದನೂ ತೊಗೊಂಬರೋಣ ಅಂದರೆ ಸುಮ್ಮನೆ ಕಾಸ್ಟ್ ವೈಸ್ ಕೂಡ ತುಂಬ ಜಾಸ್ತಿನೇ ಬೀಳುತ್ತೆ. ಆ್ಯಂಡ್ ಹೋಟೆಲ್ ಅಡುಗೆಗಿಂತ ಮನೆಯಲ್ಲಿ ಮಾಡುವಂಥ ಅಡುಗೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಮಾಡ್ತಾಯಿದ್ದೀವಿ. ಸೊ ಇವಾಗ ಅಮ್ಮ ಸಾಂಬಾರೆಲ್ಲ ಆದಮೇಲೆ ಸಾಂಬಾರ್ಗೆ ಒಂದು ಕಡೆ ಇಟ್ಟಿದ್ರು. ಆ್ಯಂಡ್ ಇದು ಬಂದು ಇನ್ನೊಂದು ಕಡೆ ಈ ಥರ ಕಾಳ್ದು ಗೊಜ್ಜು ಮಾಡೋಣ ಅಂತ ಹೇಳ್ತಾಯಿದ್ರು. ಚೆನ್ನಾಗಿರುತ್ತೆ ಅದು, ಒಂಥರ ಪಲಾವ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಮತ್ತು ಎಲ್ಲ ತರಕಾರಿ ಹಾಕೋರೋದ್ರಿಂದ ತರಕಾರಿ ಪಲ್ಯ ಥರನೂ ಇರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ತರಕಾರಿನೂ ಹಾಕ್ಬಿಟ್ಟು ಕಾಳುಗೊಜ್ಜು ಮಾಡ್ತಾಯಿದ್ದಾರೆ. ಲೈಕ್ ಲಿಟ್ರಲಿ ಬೆಳಗ್ಗೆ 6 ಗಂಟೆಯಿಂದ ಹಿಡಿದು ಮಧ್ಯಾಹ್ನ ಒಂದು 12 ಗಂಟೆ ತನಕನೂ ಬರೀ ಅಡುಗೆ ಕೆಲಸನೇ ಸಿಕ್ಕಾಪಟ್ಟೆ ಇತ್ತು. ಕಂಟಿನ್ಯೂಸ್ ಆಗಿ ಮಾಡ್ತಾನೇ ಇದ್ವಿ. ಎಲ್ಲ ಒಟ್ಟಿನಲ್ಲಿ ಎಲ್ಲ ಬೇಗನೆ ಆಯಿತು ಆ್ಯಂಡ್ ಚೆನ್ನಾಗಿ ಕೂಡ ಆಯಿತು. ಆ್ಯಂಡ್ ಇವಾಗ ಇಲ್ಲಿ ಕಾಳುಗೊಜ್ಜು ಆಯಿತು ಒಂದು ಕಡೆ, ಮತ್ತು ಇನ್ನೊಂದು ಕಡೆ ಪಲಾವ್ಗೆ ಇಡ್ತಾ ಇದ್ದಾರೆ. ಸೊ ಪಲಾವ್ ಕೂಡ ಅಷ್ಟೇ ತುಂಬ ಚೆನ್ನಾಗಾಗಿತ್ತು. ಸೊ ನಮ್ಮ ಕಡೆ ಇನ್ನೊಂದೇನಪ್ಪ ಅಂದರೆ ಈ ಥರ ಊಟ ಮಾಡ್ತೀವಿ ಅಂದರೆ ಹೆಣ್ಣಿನ ಮನೆಯವರು ಗಂಡಿನ ಮನೆಗೆ ಹೋಗ್ಬಿಟ್ಟು ಊಟ ಮಾಡಿದ್ರೆ, ಮತ್ತು ಗಂಡಿನ ಮನೆಯವರು ಹೆಣ್ಣಿನ ಮನೆಗೆ ಬಂದುಬಿಟ್ಟು ಊಟ ಮಾಡಿದ್ರೆ ಫಸ್ಟ್ ಟೈಮ್ ಮಾಡೋದಿಲ್ಲ. ಫಸ್ಟ್ ಟೈಮ್ ಬಂದು ಸುಮ್ಮನೆ ಲೈಕ್ ಟೀ ಕಾಫಿ ಲೈಟ್ಲಿ ಎಂಜಾಯ್ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ಸೆಕೆಂಡ್ ಟೈಮ್ ಈ ಥರ ಮಾಡಿದಾಗ ಫಿಕ್ಸ್ ಆಯಿತು ನಮ್ಮದು ಇದು ಅಂತ ಒಂದು ಸಂಬಂಧ ಏನಿದೆಯೋ ಅದು ಫಿಕ್ಸ್ ಆಯಿತು ಅನ್ನೋ ಥರ ಒಂದು ಇದಿರುತ್ತೆ. ಸೊ ಆ ರೀತಿಯಾಗಿ ಆ್ಯಂಡ್ ಫ್ರೆಂಡ್ಸ್, ಲೈಕ್ ಮೊನ್ನೆ ಕೂಡ ಒಂದು ವಿಡಿಯೋ ಹಾಕಿದ್ದೆ, ನಮ್ಮ ಊರಿಗೆ ಹೋಗುವಂಥ ವಿಡಿಯೋ. ಸೊ ಆ ಟೈಮಲ್ಲಿ ಸುಧಾಮೂರ್ತಿ ಅಮ್ಮವರು ಸಿಕ್ಕಿದ್ರು ಅಂತ ಕೂಡ ಹಾಕಿದ್ದೆ. ಸೊ ತುಂಬ ಜನ ಅದಕ್ಕೆ ತುಂಬ ಕಾಮೆಂಟ್ ಮಾಡಿದ್ದೀರಾ, ತುಂಬ ಲಕ್ಕಿ ನೀವು, ನಮಗೂ ಕೂಡ ತುಂಬ ಜಾಸ್ತಿ ಇಷ್ಟ, ನಮಗೂ ಅವ್ರನ್ನ ಒಂದು ಸತಿ ಮೀಟ್ ಮಾಡಬೇಕು ಅಂತ ಆಸೆ ಇದೆ ಅಂತೆಲ್ಲ ತುಂಬ ಜನ ಈ ಥರ ಕಾಮೆಂಟ್ ಮಾಡಿದ್ರಿ. ಸೀರಿಯಸ್ ನಾವು ಕೂಡ ತುಂಬ ಲಕ್ಕಿ ಫೀಲ್ ಆಯಿತು ನಮಗೆ. ಅವತ್ತು ಸಿಕ್ಕಾಪಟ್ಟೆ ಖುಷಿ ಆಯಿತು ಅವ್ರನ್ನ ಮೀಟ್ ಮಾಡಿದ್ದು, ಅವ್ರನ್ನ ನೋಡಿದ್ದು, ಏನೋ ಒಂಥರ
ತುಂಬ ಚೆನ್ನಾಗಿ ಅನಿಸ್ತು. ಒಂಥರ ಪಾಸಿಟಿವ್ ವೈಬ್ಸ್ ಬರಲ್ವ ಒಬ್ಬರನ್ನ ನೋಡಿ, ಆ ರೀತಿಯಾದಂಥ ಒಂದು ಪಾಸಿಟಿವ್ ವೈಬ್ಸೇ ಬಂತು ಅಂತಲೇ ಹೇಳ್ಬೋದು. ಸೊ ತುಂಬ ಜನ ತುಂಬ ಕಾಮೆಂಟ್ಸ್ ಮಾಡಿದ್ದೀರಾ. ಎಲ್ಲ ಕಾಮೆಂಟ್ಸ್ಗೂ ನಂಗೆ ರಿಪ್ಲೈ ಮಾಡೋಕ್ಕಾಗಿಲ್ಲ, ಬಟ್ ಸೀರಿಯಸ್ಲಿ ನಾನು ಮನಸಾರೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಕಾಮೆಂಟ್ ಮಾಡಿರೋರಿಗೆ. ಆ್ಯಂಡ್ ಅಟಿಲಕ್ಕಮ್ಮನ ದೇವಸ್ಥಾನಕ್ಕೆ ಹೋಗಿದ್ದು ಕೂಡ ಆ ಕ್ಲಿಪ್ಪಿಂಗ್ನ ಹಾಕಿದಾಗ ತುಂಬ ಜನ ಅದಕ್ಕೂ ಕೂಡ ಕಾಮೆಂಟ್ ಮಾಡಿದ್ದೀರಾ. ಲೈಕ್ ನಮ್ಮ ಮನೆ ದೇವರು ಸುಪ್ರಿಯಾದು ತುಂಬ ಖುಷಿಯಾಯಿತು, ನಮ್ಮ ಮನೆ ದೇವರು ದೇವಸ್ಥಾನದನ್ನ ತೋರಿಸಿದ್ರಿ ನೀವು. ಮತ್ತು ತುಂಬ ಜನ ನಮ್ಮೂರ ಪಕ್ಕದವರು, ನಮ್ಮೂರವರು, ಬಾಳಗಂಚಿಯವರು ಎಲ್ಲ ಕಾಮೆಂಟ್ ಮಾಡಿದಿರಿ. ಸೊ ಸೀರಿಯಸ್ಲಿ ನನಗೆ ಲೈಕ್ ಮೊನ್ನೆ ಹಾಕಿದಂಥ ವ್ಲಾಗ್ಸ್ ತುಂಬ ಜಾಸ್ತಿ ಪಾಸಿಟಿವ್ ವೈಬ್ಸ್ನ ತುಂಬಿದೆ, ಪ್ರತಿಯೊಬ್ಬರದ್ದು ಕಾಮೆಂಟ್ ಅಂತಲೇ ಹೇಳ್ಬೋದು. ಸೊ ಸಖತ್ ಖುಷಿಯಾಯಿತು. ಆ್ಯಂಡ್ ಇವಾಗ ಇಲ್ಲಿ ಕಾಳುಗೊಜ್ಜಿಗೆಲ್ಲ ಬೇಯಿಸಿಟ್ಕೊಂಡಿದ್ರಲ್ಲ, ಸೊ ಅದಕ್ಕೆ ಖಾರ ಎಲ್ಲ ರುಬ್ಬಿ ಒಗ್ಗರಣೆಗೆ ಹಾಕಿದ್ದಾರೆ. ಸೊ ಹಾಗೂ ಇಲ್ಲಿ ಇಬ್ಬರು ಆಂಟಿ ಇದನ್ನು ನೋಡ್ತಾ ಇದ್ರಲ್ಲ, ಸೊ ಒಬ್ಬರು ಬಂದು ಶೋಭಾ ಆಂಟಿ ಅಂತ, ಇನ್ನೊಬ್ಬರು ಬಂದು ಮಂಜು ಆಂಟಿ ಅಂತ. ಸೊ ಇವರಿಬ್ಬರು ಬಂದು ನಮ್ಮ ಮನೆ ಪಕ್ಕದವರೇನೆ. ಆ್ಯಂಡ್ ತುಂಬ ಲೈಕ್ ನಮ್ಮ ಅತ್ತೆಗೆ ಇನ್ನೊಂದೇನಪ್ಪ ಅಂದರೆ ಅಕ್ಕಪಕ್ಕ ಮನೆಯವರು ತುಂಬ ಒಳ್ಳೆ ಫ್ರೆಂಡ್ಸ್ ಆಗಿದ್ದಾರೆ. ಸೊ ಏನೇ ಒಂದು ಕಷ್ಟ ಆಗಲಿ, ಒಂದು ಸುಖ ಆಗಲಿ, ಪ್ರತಿಯೊಂದಕ್ಕೂ ಬಂದು ಭಾಗಿಯಾಗ್ತಾರೆ ಅಂತಲೇ ಹೇಳ್ಬೋದು. ಪ್ರತಿಯೊಂದಕ್ಕೂ ನಾವು ಬಂದು ಹೆಲ್ಪ್ ಮಾಡ್ತೀವಿ. ಬೈ ಚಾನ್ಸ್ ಇವಾಗ ನಮ್ಮ ಅತ್ತೆ ಓಕೆ ಲೈಕ್ ಇಷ್ಟು ಜನ ಬರ್ತಾ ಇದ್ದಾರೆ, ಊಟಕ್ಕೆ ಬರ್ತಾ ಇದ್ದಾರೆ ಅಂತ ಅಂದಾಗ ತುಂಬ ಟೆನ್ಷನ್ ತೊಗೊಂಡ್ಬಿಟ್ಟಿದ್ರು. ಬಿಕಾಸ್ ನಾನು ಕೂಡ ಹೋಗೋದು ಸ್ವಲ್ಪ ಲೇಟ್ ಆಗಿತ್ತು. ಲಕ್ಷಿತ್ಗೆ ಸ್ಕೂಲ್ ಸ್ಟಾರ್ಟ್ ಆಗಿದೆ, ಸೊ ಅವ್ನು ಸ್ಕೂಲ್ ಕೂಡ ಬಿಟ್ಟು ಹೋಗೋ ಹಾಗಿಲ್ವಲ್ಲ. ಸೊ ಅದರಿಂದ ಲೇಟ್ ಆಗಿತ್ತು. ಆ್ಯಂಡ್ ಆವಾಗ ಅವರು ಪಕ್ಕದ ಮನೆಯವರು, ನಾವು ಇರ್ತೀವಲ್ಲ, ನೀನು ಏನಂತ ಅಷ್ಟೊಂದು ಟೆನ್ಷನ್ ತೊಗೋತೀಯ ಮಂಗಳಕ್ಕ ಅಂತ ಹೇಳಿಬಿಟ್ಟು ತುಂಬ ಈ ಥರ ಹೇಳ್ತಾರಲ್ಲ, ಒಂಥರ ಭರವಸೆ ಕೊಡೋದಾಗಲಿ, ಒಂದು ಹೆಲ್ಪ್ ಮಾಡೋದಾಗಲಿ ಎಲ್ಲನೂ ಮಾಡ್ತಾರೆ. ಸೊ ತುಂಬಾ ಖುಷಿ, ಹಾಗೂ ನಮಗೆ ಕೂಡ ಒಂಥರ ಧೈರ್ಯ. ಇಲ್ಲಿ ದೂರ ಇರೋದ್ರಿಂದ ನಮಗೂ ಕೂಡ ಒಂಥರ ಧೈರ್ಯ. ಇಲ್ಲ ಅಕ್ಕಪಕ್ಕದ ಮನೆಯವರು ಒಳ್ಳೆಯವರು, ಅವರಿದ್ದಾರೆ, ಅವ್ರು ಏನೇ ಇದ್ದರೂ ಅವ್ರು ಫಸ್ಟು ಬಂದು ಅವರೇ ನೋಡೋದು, ನಾವು ಇನ್ಫ್ಯಾಕ್ಟ್ ಆಮೇಲೆ ಹೋಗೋದು ಏನೇ ಒಂದು ಒಳ್ಳೆಯದು ಕೆಟ್ಟದಕ್ಕೂ. ಸೊ ಒಂಥರ ಖುಷಿಯಾಗುತ್ತೆ. ಆ್ಯಕ್ಚುಲಿ ಈ ಥರ ಇರಬೇಕು ಬಾಂಡಿಂಗ್, ಅಕ್ಕಪಕ್ಕದ ಮನೆಯವ್ರ ಜೊತೆ ಈ ಥರ ಬಾಂಡಿಂಗ್ ಇರಬೇಕು. ಆ್ಯಂಡ್ ನಾನು ಕೂಡ ಅದೇ ಮೀನ್ ವೈಲಲ್ಲಿ ಹೋಗ್ಬಿಟ್ಟು ಸ್ನಾನ ಎಲ್ಲ ಮಾಡಿಕೊಂಡು ರೆಡಿಯಾಗಿ ದೇವ್ರ ಪೂಜೆ ಮಾಡೋಣ ಅಂತ, ಬಿಕಾಸ್ ಅವ್ರು ಇನ್ನೇನು ಬರೋ ಟೈಮ್ ಆಗೋಗಿತ್ತು. ಸೊ ದೇವ್ರ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ಮಾಡ್ತಾಯಿದ್ದೀನಿ. ಅಲ್ಲೋಗ್ರಿ ಆಂಟಿ, ಮಜ್ಜಿಗೆ ಬರ್ತಾಯಿತ್ತು. ಕಟ್ ಮಾಡಿದ್ರೆ ಬೇಡ, ಈರುಳ್ಳಿ ಮಜ್ಜಿಗೆಗೆ ಏನು ಹಾಕ್ಬೇಡ, ಶುಂಠಿ ಬೆಳ್ಳುಳ್ಳಿ ಕೆಚ್ಬಿಟ್ಟು ಹಿಂಗೆ ಮಜ್ಜಿಗೆಲಿ ಹಿಂಗೆ ಹಿಂಗೆ ಅಂದ್ಬಿಟ್ಟು ಎತ್ಕೊಬಿಡವದ. ಶುಂಠಿ ಬೆಳ್ಳುಳ್ಳಿ ಬೇಕಾದ್ರೆ ಎತ್ಕೊಬಿಡವ, ಹಿಂಗೆ ಚೆನ್ನಾಗಿ ಚೆಚ್ಬಿಡು, ಜಾಸ್ತಿ ತಲೆ ಮಾಡಬೇಡ. ಆ್ಯಂಡ್ ಬೆಳಗ್ಗೆ ನಾವು ಇದೆಲ್ಲ ರೆಡಿ ಮಾಡೋಷ್ಟರಲ್ಲಿ ಅಜ್ಜಿ ತಾತ ಕೂಡ ಬಂದಿದ್ದರು ಊರಿಂದ. ಆ್ಯಂಡ್ ಲಕ್ಷ್ಮಿ ಆಂಟಿ ಅಂತ ಅಂದರೆ ನಮ್ಮ ಅತ್ತೆ ಇದ್ದಾರಲ್ಲ, ಅವರ ತಮ್ಮನ ವೈಫ್ಸು, ಅವರು ಎಲ್ಲರೂ ಕೂಡ ಬಂದಿದ್ದರು. ಆ್ಯಂಡ್ ಇಲ್ಲಿ ನೋಡಿ ನಮ್ಮ ಮದುವೆ ಗಂಡು ಕೂಡ ರೆಡಿಯಾಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಇನ್ನೇನು ಅವ್ರ ಅತ್ತೆ ಮಾವ ಅವ್ರ ಫ್ಯಾಮ್ಲಿನೆಲ್ಲ ವೆಲ್ಕಮ್ ಮಾಡೋದಕ್ಕೆ. ಪುನೀತ್ ಹಾಗೂ ಹೇಮಂತ್ ಅಣ್ಣ ಅಂತೂ ಚೆನ್ನಾಗಿ ರೇಕ್ಸ್ ಆಗಿಬಿಡ್ತಾರೆ ಸುಮಂತನ. ಆ್ಯಂಡ್ ಇಲ್ಲಿ ನೋಡ್ಬೋದು, ಸೊ ನಮ್ಮ ಹಾಲ್ ಕೂಡ ಅಷ್ಟೇ ಕಂಪ್ಲೀಟಾಗಿ ರೆಡಿಯಾಗಿದೆ. ಸ್ವಲ್ಪ ಈ ಥರ ಮೆಸ್ಸಿ ಅದು ಇದು ಸ್ಟಫ್ ಎಲ್ಲ ಇಟ್ಟಿದ್ರಲ್ಲ, ಸೊ ಅದನ್ನೆಲ್ಲನೂ ತೆಗೆದ್ರು. ಪುನೀತ್ ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಬಿಟ್ಟಿದ್ದಾರೆ ಹಾಲ್ನ. ಆ್ಯಂಡ್ ಹೊರಗಡೆ ಕೂಡ ಅಷ್ಟೇ ಈ ಥರ ಚೇರ್ಸ್ ಮತ್ತು ಟೇಬಲ್ಸ್ ಅದೆಲ್ಲನೂ ಕೂಡ ತರಿಸಿದ್ವಿ. ಬಿಕಾಸ್ ಕೂತ್ಕೊಳ್ಳೋದಕ್ಕೆ ಯಾರಿಗೂ ಈ ಥರ ಹಿಂಸೆ ಆಗಬಾರ್ದು ಅಂತ ಹೇಳ್ಬಿಟ್ಟು, ಮತ್ತು ಊಟಕ್ಕೂ ಕೂಡ ಹಿಂಸೆ ಆಗಬಾರ್ದು ಅಂತ ಹೇಳಿ ಹೊರಗಡೆ ಒಂದು ಕಂಪ್ಲೀಟ್ ಊಟದ ಸೆಟಪ್ ಮಾಡೋಣ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಚೇರ್ ಟೇಬಲ್ಸ್ ಎಲ್ಲನೂ ತರಿಸಿದ್ವಿ ಸಾಂಬಾರಿಗೆ. ಓಕೆ ಫ್ರೆಂಡ್ಸ್, ಸೊ ಅಡುಗೆ ಎಲ್ಲ ಫುಲ್ ರೆಡಿ. ಇದು ಮಜ್ಜಿಗೆ, ಕೋಸಂಬರಿ, ಇದು ಮೊಸರು ಬಜ್ಜಿ, ಉಪ್ಪು, ಉಪ್ಪಿನಕಾಯಿ, ಮೊಸರು. ಏನು ಇವರೇ ಮದುವೆ ಗಂಟೆ ನೀರು ಕುಡ್ಕೊಂಡು ಹೋಗ್ತಾರೆ. ಬೆಳೆದವ ಟೀಗೆ ಇಟ್ಬಿಡ್ದವ. ಅವ್ರು ಬಂದ್ರವ, ಇನ್ನೊಂಚೂರು ಬಜ್ಜಿ ಹಾಕೋದು. ಅವ್ರು ಬಂದ್ರು, ಬರ್ತೀನಿ ಒಂದು ಅರ್ಜೆಂಟ್ ಅಂದ್ರೆ ಇಟ್ಬಿಡ್ತೀವಿ ಟೀ. ಇಲ್ಲಾಂಟಿ ಹಾಕಿ ಬಜ್ಜಿನೇ ಬಂದಿಲ್ವ ಇನ್ನ ಬಂದಿಲ್ಲ ಕಣ. ಅದಕ್ಕೆ ಸುಮ್ಮನೆ ಯಾಕೆ ಇಳಿಸಿ ಎತ್ತಿದ್ರು. ಎಣ್ಣೆ ಇಷ್ಟೇ ಕಣವ, ಎಷ್ಟದು ಎಣ್ಣೆ ಅಷ್ಟು ಹಾಕಿರ್ತೀವಿ. ಅವ್ರಿಗೆ ಹಾಕಿ ಆಮೇಲೆ ನಿಮ್ಗೇನು ಸಾಲಿಲ್ಲ ಅಂದರೆ ಬೇಕಾದ್ರೆ ಎಣ್ಣೆ ಕಚ್ಕೊಂಡು ಹಾಕಲ್ಲ. ಸರಿ. ಆ್ಯಂಡ್ ಇದೊಂದು ಬಂದು ಆಲೂಗೆಡ್ಡೆ ಪಲ್ಯ ಮಾಡಿದೆ. ಈ ಥರ ಮಸಾಲೆ ಪಲ್ಯ ಬರುತ್ತಲ್ಲ ಆಲೂಗೆಡ್ಡೆದು, ಸೊ ಅದು ಚೆನ್ನಾಗಿರುತ್ತೆ, ಡ್ರೈ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಅದು. ಬಿಕಾಸ್ ಕಾಳುಗೊಜ್ಜು ಒಂಥರ ಗೊಜ್ಜು ಥರ ಇರುತ್ತಲ್ಲ, ಇದು ಸ್ವಲ್ಪ ಡ್ರೈ ಆಗಿರಲಿ ಅಂತ ಇದನ್ನು ಮಾಡಿದ್ದು. ಆ್ಯಂಡ್ ಅದ ನಂತರ ಇಲ್ಲಿ ಸಾಂಬಾರು ಕೂಡ ಅಷ್ಟೇ, ಸಾಂಬಾರು ರೆಡಿಯಾಗಿತ್ತು. ರಸಮ್ ಮಾಡಿರಲಿಲ್ಲ, ಬಿಕಾಸ್ ಸಾಂಬಾರೇನು ಸ್ವಲ್ಪ ತೆಳ್ಳಗೆ ಚೆನ್ನಾಗಿ ಮಾಡಿದ್ವಿ. ರೈಸ್ ರೆಡಿಯಾಗಿದೆ, ಕಾಳುಗೊಜ್ಜು ರೆಡಿಯಾಗಿದೆ.
ಪಲಾವ್ ರೆಡಿಯಾಗಿತ್ತು. ಸೊ ಎಲ್ಲನೂ ಈ ರೀತಿಯಾಗಿ ಒಂದೊಂದೊಂದೊಂದು ಎಲ್ಲ ಪ್ರತಿಯೊಂದೂ ನೋಡ್ಕೊತಾ ಇದೆ, ಎಲ್ಲ ಪ್ರತಿಯೊಂದು ರೆಡಿಯಾಗಿದೆಯಲ್ವಾ ಅಂತ ಹೇಳ್ಬಿಟ್ಟು. ಮತ್ತು ಪಾಯಸ ಕೂಡ ಮಾಡಿದ್ವಿ. ಸೊ ಖೀರ್ ಮನೇಲಿ ಏನೋ ಒಂದಾದರೂ ಸ್ವೀಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಪಾಯಸ ಮಾಡಿದ್ರು. ಬಿಕಾಸ್ ಹೊರಗಡೆಯಿಂದ ಒಬ್ಬಟ್ಟನ್ನ ತರಿಸಿದ್ರು, ಮನೇಲಿ ಒಬ್ಬಟ್ಟು ಮಾಡಿರಲಿಲ್ಲ, ಸುಮ್ಮನೆ ಆಗಲ್ಲ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಅಂತ ಹೇಳಿ. ಸೊ ಒಬ್ಬಟ್ಟನ್ನ ಹೊರಗಡೆಯಿಂದ ತರಿಸಿದ್ವಿ. ಅದಕ್ಕೆ ಮನೇಲಿ ಏನಾದರೂ ಒಂದು ಸ್ವೀಟ್ ಮಾಡಬೇಕು ಅಂತ ಹೇಳಿ ಖೀರ್ ಮಾಡಿದ್ದು. ಆ್ಯಂಡ್ ಇಲ್ಲಿ ಬಜ್ಜಿ ಕೂಡ, ಮೆಣಸಿನ್ಕಾಯಿ ಬಜ್ಜಿ ಕೂಡ ರೆಡಿ ಆಗ್ತಾಯಿದೆ. ಸೊ ಎಷ್ಟು ಫ್ರೆಂಡ್ಸ್ ಇದೆಷ್ಟೂ ರೆಡಿ ಆಗಿದೆ. ಇನ್ನೇನು ಅವ್ರು ಬರೋದು, ಸ್ವಲ್ಪ ಮಾತುಕತೆ ಮತ್ತು ಊಟ ಇದಷ್ಟೇ. ನಾನು ತುಂಬ ಜಾಸ್ತಿ ಅದನ್ನು ರೆಕಾರ್ಡ್ ಮಾಡೋಕ್ಕೆ ಹೋಗಿಲ್ಲ, ಬಟ್ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡಿ. ಆ್ಯಂಡ್ ಮತ್ತು ಹುಡುಗಿ ಮುಖನ ತೋರಿಸಿಲ್ಲ ನೀವು, ಅಂದರೆ ಹೆಣ್ಣು ನೋಡೋಕ್ಕೆ ಹೋದಾಗ ನೀವು ಆ ವಿಡಿಯೋನ ಕಂಪ್ಲೀಟಾಗಿ ಹಾಕಿಲ್ಲ ಅಂತ ಕೂಡ ತುಂಬ ಜನ ಆವಾಗ ಕಂಪ್ಲೇಂಟ್ ಮಾಡ್ತಾಯಿದ್ರಿ. ಸೊ ಆ ಒಂದು ಕ್ಲಿಪ್ಪಿಂಗ್ಸ್ನ ಕೂಡ ತೆಗೆದಿದ್ದೆ, ಬಟ್ ನಾನು ಅಷ್ಟು ಬೇಗ ಹಾಕೋದು ಬೇಡ ಅಂತ ಅಂದ್ಕೊಂಡು ಅದನ್ನ ಹಾಕಿರಲಿಲ್ಲ. ಬಟ್ ಮುಂದೆ ಫ್ಯೂಚರ್ ಬ್ಲಾಗಲ್ಲಿ ನಿಮಗೆ ಅದನ್ನು ಕೂಡ ತೋರಿಸ್ತೀನಿ, ಹುಡುಗಿ ಯಾರು, ಹೇಗೆ ಕಾಣಿಸ್ತಾರೆ, ಆ್ಯಂಡ್ ಹುಡುಗಿ ಮನೆಗೆ ಹೋದಾಗ ಏನು ನೀರು ಕೊಡೋದು, ಟೀ ಕೊಡೋದು, ಮತ್ತು ಈ ಥರ ತಿಂಡಿ ಕೊಡೋದು, ಅದೆಲ್ಲನೂ ಕ್ಲಿಪ್ಪಿಂಗ್ಸ್ ಇದೆಯಲ್ಲ. ಸೊ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಅವ್ರು ಬರೋಕ್ಕೂ ಮುಂಚೆ ನಮ್ಮ ಮನೇಲಿ ವಾತಾವರಣ ನೋಡಿ ಈ ರೀತಿಯಾಗಿತ್ತು. ಸೊ ಫ್ರೆಂಡ್ಸ್, ನಾನು ಆಗಲೇ ಹೇಳಿದಾಗೆ ನಾನು ಅವರು ಬಂದಿದ್ದು, ಕೂತ್ಕೊಂಡಿದ್ದು, ಮಾತಾಡಿದ್ದು ಅದೆಲ್ಲ ಏನೂ ವೀಡಿಯೋ ಮಾಡಿಲ್ಲ. ಜಸ್ಟ್ ಒಂದು ಲೈಟ್ ಕ್ಲಿಪ್ಪಿಂಗ್, ಅವ್ರು ಊಟ ಮಾಡಬೇಕಾದ್ರೆ ಒಂದು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ. ಇದು ಬಂದು ಫಸ್ಟ್ ಪಂಕ್ತಿ, ಗಂಡಸರೆಲ್ಲ ಕೂತ್ಕೊಂಡು ಊಟ ಮಾಡ್ತಾಯಿದ್ರಲ್ಲ, ಸೊ ಆವಾಗ ತೆಗೆದಿದ್ದಂಥ ಒಂದು ಚಿಕ್ಕ ಕ್ಲಿಪ್ಪಿಂಗ್. ನನಗೆ ಒಂಥರ ಆಕ್ವರ್ಡ್ ಫೀಲ್ ಆಗ್ತಾಯಿತ್ತು, ಲೈಕ್ ಬಿಕಾಸ್ ಇದು ಹೊಸ ಸಂಬಂಧ, ಇನ್ನು ಅವ್ರಿಗೆ ನಾನು ಕರೆಕ್ಟಾಗಿ ನಾನು ಏನು ಮಾಡ್ತೀನಿ, ನನ್ನ ಕೆಲಸ ಏನು ಅಂತ ಅವ್ರಿಗೂ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಸುಮ್ಮನೆ ಅವ್ರಿಗೂ ಕೂಡ ಆಕ್ವರ್ಡ್ನೆಸ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು. ಆ್ಯಂಡ್ ಇದು ಬಂದು 2ನೇ ಪಂಕ್ತಿ. ಸೊ ಈ 2ನೇ ಪಂಕ್ತಿಯಲ್ಲಿ ಎಲ್ಲರೂ ಹೆಂಗಸರು ಕೂತ್ಕೊಂಡು ಊಟ ಮಾಡ್ತಾಯಿದ್ರು. ಹಾಗೂ ಎಲ್ಲರೂ ಕೂಡ ಊಟ ತುಂಬ ಚೆನ್ನಾಗಿತ್ತು ಅಂತ ಹೇಳಿದರು. ಸೊ ತುಂಬ ಖುಷಿ ಆಯಿತು, ಎಲ್ರಿಗೂ ಊಟ ಇಷ್ಟ ಆಯಿತು ಅಂತ ಹೇಳಿ. ಆ್ಯಂಡ್ ಎಲ್ಲರೂ ಹೋದ ನಂತರ ಮತ್ತೆ ಇವಾಗ ಕ್ಲೀನಿಂಗ್ ಪ್ರಾಸೆಸ್ ಅಗೇನ್. ಸೊ ಏನು ಗೊತ್ತಾ, ಮನೇಲಿ ಒಂದು ಫಂಕ್ಷನ್ ಇರಲಿ, ಫಂಕ್ಷನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೂ ಕೂಡ ಅಷ್ಟೇ ಕೆಲಸ ಇರುತ್ತೆ, ಫಂಕ್ಷನ್ ನಡೀತಾ ಇರಬೇಕಾದ್ರೂ ಕೂಡ ಅಷ್ಟೇ ಕೆಲಸ ಇರುತ್ತೆ, ಆ್ಯಂಡ್ ಫಂಕ್ಷನ್ ಮುಗಿದ ಮೇಲೆ ಅಂತೂ ಇನ್ನೂ ಡಬಲ್ ಕೆಲಸ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಇವಾಗೆಲ್ಲ ಕ್ಲೀನ್ ಮಾಡ್ತಾಯಿದ್ರು, ನಮ್ಮ ಮದುವೆ ಗಂಡೇನೆ ಎಲ್ಲ ಎತ್ತಿಡ್ತಾ ಇದ್ದಾರೆ. ಓಕೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಆ್ಯಂಡ್ ಎಸ್, ಮುಗೀತು ಏನು ಲೈಕ್ ಹೆಣ್ಣಿನ ಮನೆ ಕಡೆಯವರು ಬರೋದು ಎಲ್ಲ, ಏನು ಈ ಥರ ಶಾಸ್ತ್ರ, ಸೊ ಎಲ್ಲನೂ ಮುಗೀತು. ಆ್ಯಂಡ್ ಎಲ್ಲ ಎಕ್ಸ್ಕ್ಯೂಸ್ ಮೀ, ಸೊ ಎಲ್ಲನೂ ಮುಗಿಸ್ಕೊಂಡು ತುಂಬ ಟೈಮ್ ಆದಮೇಲೆ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬಿಕಾಸ್ ಸಿಕ್ಕಾಪಟ್ಟೆ ಲೈಕ್ 6 to 6 ಸಿಕ್ಕಾಪಟ್ಟೆ ಹೆಕ್ಟಿಕ್ ಆಗಿತ್ತು ಅಂತಲೇ ಹೇಳ್ಬೋದು. ಬೆಳಗ್ಗೆ 6 ಗಂಟೆಯಿಂದ ಹಿಡಿದು ಸಂಜೆ 6 ಗಂಟೆವರೆಗೂ ತುಂಬ ಜಾಸ್ತಿ ಹೆಕ್ಟಿಕ್ ಆಗಿತ್ತು. ಸಿಕ್ಕಾಪಟ್ಟೆ ಕಾಲು ನೋವು ಬಂದುಬಿಟ್ಟಿದೆ, ಬಿಕಾಸ್ ಓಡಾಟ ಸಿಕ್ಕಾಪಟ್ಟೆ ಆಯ್ತಲ್ಲ ಅದಕ್ಕೇ. ಆ್ಯಂಡ್ ಎಲ್ಲ ಚೆನ್ನಾಗಾಯಿತು. ಅದೊಂದು ಎಷ್ಟೇ ಸುಸ್ತಾಗಲಿ, ಎಷ್ಟೇ ಏನೇ ಆಗಲಿ, ಎಲ್ಲ ಕೊನೆಗೆ ಚೆನ್ನಾಗಾಯ್ತಲ್ಲ, ಎಲ್ಲರೂ ಖುಷಿಯಿಂದ ಎಲ್ಲರೂ ಚೆನ್ನಾಗಿ, ಊಟ ಎಲ್ಲ ಕೂಡ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರು. ಸೊ ಎಲ್ಲರೂ ಲೈಕ್ ಊಟ ಎಲ್ಲ ತುಂಬ ಚೆನ್ನಾಗಿತ್ತು, ಮತ್ತು ಎಲ್ಲರೂ ಖುಷಿಯಾಗಿ ಹೋದ್ರಲ್ಲ, ಸೊ ಅದೇ ತುಂಬ ಜಾಸ್ತಿ ಖುಷಿ ಆಯಿತು. ಆ್ಯಂಡ್ ಎಸ್ ಫ್ರೆಂಡ್ಸ್, ಐ ನೋ ತುಂಬ ಜಾಸ್ತಿ ರೆಕಾರ್ಡ್ ಮಾಡೋಕ್ಕೇನು ಆಗಿಲ್ಲ, ಬಿಕಾಸ್ ಅದೇ ನಿಮಗೆ ಅರ್ಥ ಆಗುತ್ತೆ ಅನ್ಕೊತೀನಿ. ಮನೇಲಿ ಫಂಕ್ಷನ್ ಇಟ್ಕೊಂಡು ನಾವು ತುಂಬ ಜಾಸ್ತಿ ರೆಕಾರ್ಡ್ ಮಾಡಬೇಕು ಅಂದರೆ ಅದು ಆಗೋದಿಲ್ಲ. ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಮಾತ್ರ ತೊಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಮನೆಯಲ್ಲಿ ಫಂಕ್ಷನ್ ಇದೆ ಅಂದಮೇಲೆ ಎಷ್ಟು ಕೆಲಸ ಇರುತ್ತೆ ಅಂದರೆ ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ. ಸೊ ಅದೇ ರೀತಿಯಾದಂಥ ಕೆಲಸ ಮನೇಲಿ ಸಿಕ್ಕಾಪಟ್ಟೆ ಹೆಕ್ಟಿಕ್ ಆ್ಯಂಡ್ ಹೆವಿ ಬಿಸಿಲಿದೆ ಅಪ್ಪ. ಮಂಡ್ಯದಲ್ಲಿ ಅಂಕಲ್ ಆಯ್ತಾ ಇಲ್ಲ ತಡೆಯೋಕ್ಕೆ. ನಮ್ಗೇನು ಗೊತ್ತಾ, ನಮ್ಮ JP ನಗರಲ್ಲಿ ತುಂಬ ಕೋಲ್ಡ್, ತುಂಬ ತಂಪಿಗಿರುತ್ತೆ, ಫುಲ್ಲಲ್ಲಿ ಮರ ಗಿಡ ಎಲ್ಲ ಜಾಸ್ತಿ ಇದೆಯಲ್ಲ, ಇಲ್ಲಿ ಬಂದ ತಕ್ಷಣ ಒಂಥರ ಹಾಟ್ ಬಾಕ್ಸ್ ಒಳಗೆ ಬಂದಿರೋದ್ರ ಫೀಲ್ ಆಗುತ್ತೆ. ಬಟ್ ಏನಪ್ಪ ಅಂದರೆ ಇದು ಖುಷಿ ಏನಪ್ಪ ಅಂದರೆ ಮಕ್ಕಳೆಲ್ಲ ಚೆನ್ನಾಗಿ ಆಟ ಆಡ್ತಾರೆ, ನೇಚರ್ಗೆ ತುಂಬ ಹತ್ತಿರ ಆಗಿರ್ತೀವಿ ಇಲ್ಲಿ, ಅದು ಕೂಡ ಇರುತ್ತೆ. ಎಲ್ಲ ಒಂದೊಂದು ಕಡೆ ಒಂದೊಂದು ಥರ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ. ಓಕೆ ಫ್ರೆಂಡ್ಸ್, ಬನ್ನಿ ಇವಾಗ ಹೋಗ್ಬಿಟ್ಟು. ಸಿಂಬಾ ಬೇಬಿ ಇಲ್ಲಿದ್ದಾನೆ ಆ್ಯಂಡ್ ಲಕ್ಷಿತ್ ಬೇಬಿ ಇಲ್ಲಿದ್ದಾನೆ. ಹಾಯ್ ಹೇಳಮ್ಮ. ಹಾಯ್ ಹಾಯ್. ಅಮ್ಮ, ಹ್ಞೂ ನೀನು ಬಾಲ್ಗೆ ನನ್ನ ಕೊಟ್ಟೈತಾನೆ ಅಂತ ವಾಂತಿ ಬರ್ತೈತೆ. ಕೊಡಲ್ಲ ಬಿಡು. ಓಕೆ ಫ್ರೆಂಡ್ಸ್, ಎಸ್ ಗೊತ್ತಿಲ್ಲ ಈ ಬ್ಲಾಗ್ನ ಎಲ್ಲ ಎಂಡ್ ಮಾಡ್ತೀನಲ್ಲ ಕಂಟಿನ್ಯೂ ಮಾಡ್ತೀನಿ ಅಂತ, ಬಿಕಾಸ್ ನಾಳೆನೇ ಹೊರಡ್ತಾ ಇದ್ದೀವಿ. ಸೊ ಪ್ರಾಬ್ಲಿ ನಾಳೆ ಬೆಳಗ್ಗೆ ತನಕ ಕಂಟಿನ್ಯೂ ಮಾಡಿ ಆಮೇಲೆ ಎಂಡ್ ಮಾಡ್ತೀನಿ. ಆ್ಯಂಡ್ ಬನ್ನಿ ಇವಾಗ ಆಲ್ರೆಡಿ ಇವಾಗ ಟೈಮ್ ಬಂದು 7:45, 8 o'clock ಆಗ್ತಾ ಇದೆ. ಸೊ ಸಿಂಬಾಗಿ ಸರಿ ಮಾಡ್ತಾಯಿದ್ದೀನಿ. ಸರಿ ಮಾಡಿಬಿಟ್ಟು ಅವನಿಗೆ ತಿನ್ನಿಸಿ ಮಲಗೋದು ಅಷ್ಟೇ. ಇವತ್ತಿಂದ ಈ ಒಂದು ಕಂಪ್ಲೀಟ್ ಡೇ ಹೀಗೆ ಇತ್ತು. ಓ ಏನಮ್ಮ, ನಿನ್ಗೂ ತಿನ್ನಿಸ್ತೀನಿ ಮಗನೆ. ಓಕೆ, ಸಿಂಬಾಗ್ ಮಾತ್ರ ಅಲ್ಲ, ಸಿಂಬಾ ಜೊತೆ
ಇಲ್ಲಿ ನೋಡಿ ಸಿಂಬಾ ಜೊತೆ ನನ್ನ ಮಗ್ಗಿಗೂ ನನ್ನ ಮುದ್ದಿನ ರಾಜನ್ಗೂ ತಿನ್ನಿಸ್ಬಿಟ್ಟು ಆಮೇಲೆ ಮಲ್ಗೋದು. ನೀನು ಸುಮ್ಮನೆ ಕೈಯಲ್ಲಿ ಹಂಗೆ ಇಟ್ಬಾರ್ದು. ಅಯ್ಯೋ ಬಿದ್ದೋಯ್ತಾರೆ, ಸುಮತ್ ಬಿದ್ದೋಯ್ತಾರೆ. ಅಲ್ಲಿ ಅವನು ಹೆಂಗ್ ಹೋಗ್ತಾನೆ ಭಯನೂ ಇಲ್ದಂತೆ. ನೀನ್ ಬಗ್ಬಿಟ್ಟೆ ಬಿರ್ಮೆ ನನ್ಗೆ ತಾತನ ಉಕ್ಕರ್ ನಿಂಗಾಗಲ್ಲ. ಏನಾಗಲ್ಲ ಮಗ್ನೆ. ಈರಜ್ಜಿ ನಾನು ಎಳಿತೀನಿ. ಮನೆಗ್ ಬಡ್ದ್ಬಿಟ್ಟ. ನೀನು ಹೋಯ್ತೀರ ಒಳಗಡೆಗೆ? ಇಲ್ಲಪ್ಪ ಯಾಕೆ ಭಯನಾ? ಭಯಲ್ಲ, ಅದೇ ಡೋರ್ ಓಪನ್ ಮಾಡಿರೋ. ಏ ಇಲ್ಲಿ ನೋಡಿಲ್ಲ ಫುಲ್ ಖಾಲಿ. ಅದು ಹೋಗೋಣ. ಹಾ ಮದುವೆ ಹೋಗೋಣ. ಬಾ ಅಷ್ಟು ತಿಸ್ತೀನಿ, ಬಾ ನೀನು ಬಾ ತಿಸ್ತೀನಿ. ಅದು ಡೋರ್ ಕ್ಲೋಸ್ ಮಾಡಬಾರ್ದು. ಇಲ್ಲ ಮಾಡಲ್ಲ, ನಾನು ಯಾಕೆ ಮಾಡ್ಲಿ? ಡೋರ್ ಕ್ಲೋಸಾ? ಆ್ಯಂಡ್ ಇವಾಗ ಮೇಲ್ಗಡೆಯಿಂದ ತೆಗೆದಿದ್ದಂಥ ಪಾತ್ರೆಗಳು ಅದೆಲ್ಲನೂ ಮತ್ತೆ ಮೇಲ್ಗಡೆನೇ ಸೇರಿಸ್ತಾ ಇದ್ದಾರೆ. ಸುಮ್ಮನೆ ಒಂದೇ ಕಿಚನೆಲ್ಲ ಇಟ್ಟರೆ ತುಂಬ ಮೆಸ್ಸಿ ಆಗಿಬಿಡುತ್ತೆ. ಮತ್ತು ಹೊರಗಡೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಎಲ್ಲ ಐಟಮ್ಸ್ ಎಲ್ಲ ತೊಗೊಂಬಂದು ಪುನೀತಿ ಮಂಚದ ಕೆಳಗಡೆ ತುರುಕ್ಬಿಟ್ಟಿದ್ರು. ಸೊ ಅದನ್ನೆಲ್ಲ ತೆಗೆದು ಮತ್ತೆ ಅದರ ಪ್ಲೇಸ್ಗೆ ಇಡ್ತಾ ಇದ್ದೀವಿ. ಸೊ ಆಲ್ ದ ವೇ ಹೇಳಬೇಕು ಅಂದರೆ ಒಂದು ಸ್ವಲ್ಪ ಮತ್ತೆ ಇನ್ನೊಂದ್ಸತಿ ಕ್ಲೀನಿಂಗ್ ಅಲ್ಲ ಸೆಟ್ಲಿಂಗ್ ಅಂತ ಹೇಳ್ಬೋದು. ಅದ್ರ ಜಾಗಕ್ಕೆ ಅದನ್ನು ಸೆಟಲ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಹೀಗಿತ್ತು ನಮ್ಮ ಈ ಒಂದು ಇಡೀ ದಿನ. ಆ್ಯಕ್ಚುಲಿ ನೆಕ್ಸ್ಟ್ ಡೇ ಕಂಟಿನ್ಯೂಷನ್. ಸೊ ಬೆಳಗ್ಗೆ ಕೂಡ ತುಂಬ ಕೆಲಸ ಇರುತ್ತೆ, ಆ ಕೆಲಸಗಳೆಲ್ಲ ಮಾಡಿಕೊಂಡು ಆ್ಯಂಡ್ ಇವಾಗ ಇಲ್ಲಿ ತಿಂಡಿ ಕೂಡ ರೆಡಿ ಮಾಡ್ತಾ ಇದ್ದೆ. ಸೊ ತಿಂಡಿ ಏನು ಮಾಡಿದೆ ಅವತ್ತು ನಂಗೆ ಸೀರಿಯಸ್ಲಿ ನೆನಪಿಲ್ಲ, ಬಟ್ ತಿಂಡಿ ರೆಡಿ ಆಗಿತ್ತು, ಇನ್ನೇನು ಊಟ ಮಾಡಬೇಕಿತ್ತು ಅಷ್ಟೇ. ಸೊ ಈ ರೀತಿಯಾಗಿ ನಮ್ಮ ಎಲ್ಲ ಕೆಲಸನೂ ಆಯಿತು. ಆ್ಯಂಡ್ ಸಿಂಬಾ ಅಂತೂ ಕೈಯೇ ಬಿಡೋದಿಲ್ಲ ಲಿಟ್ರಲಿ. ಲೈಕ್ ಅವ್ನು ಯಾವಾಗಲೂ ಎತ್ಕೊಂಡೇ ಇರಬೇಕು, ಅವ್ನು ಎತ್ಕೊಂಡೇ ಕೆಲಸ ಮಾಡಬೇಕು, ಯಾರ ಹತ್ರನೂ ಹೋಗಲ್ಲ ಜಾಸ್ತಿ. ಆ ಥರ ಕ್ರ್ಯಾಂಕಿ ಬಿಹೇವಿಯರ್ಗೆ ಬಂದುಬಿಟ್ಟಿದ್ದಾನೆ ಇವಾಗ. ಸೊ ಒಂದೊಂದು ಸ್ಟೇಜಲ್ಲಿ ಮಕ್ಕಳು ಒಂದೊಂದು ಥರ ಆಡ್ತಾರೆ ಅಂತಲೇ ಹೇಳ್ಬೋದು. ಸೊ ಚಿಕ್ಕ ವಯಸ್ಸಲ್ಲಿ ನನ್ನ ಮಗನೂ ಕೂಡ ಎಲ್ಲರ ಹತ್ರನೂ ಓಡೋಗ್ತಿದ್ದ, ಎಲ್ಲರೂ ನೋಡಿ ನಗ್ತಿದ್ದ, ಎಲ್ಲನೂ ಮಾಡ್ತಿದ್ದ. ಬಟ್ ಇವಾಗ ಒಂದು ಸ್ವಲ್ಪ ಬುದ್ಧಿ ಬರ್ತಾ ಅವನಿಗೆ ಸ್ವಲ್ಪ ಬೇರೆಯವ್ರ ಹತ್ರ ಹೋಗೋದಿಲ್ಲ, ಜಾಸ್ತಿ ಅಮ್ಮನೇ ಬೇಕು ಆ ಥರ. ಸೊ ಪ್ರತಿಯೊಂದು ಸ್ಟೇಜ್ ಇರುತ್ತೆ. ಬಿಕಾಸ್ ನನಗೆ ಅದು ಲಕ್ಷಿ ಟೈಮಲ್ಲಿ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ. ಸೊ ಎಲ್ಲ ಸ್ಟೇಜ್ ಹೋಗ್ತಾ ಅವರು ಕೂಡ ನಾರ್ಮಲ್ ಆಗ್ತಾರೆ. ಆ್ಯಂಡ್ ಇವಾಗ ಇಲ್ಲಿ ಅಜ್ಜಿ ಸುಮಂತ್ ಎಲ್ಲರೂ ಕೂತ್ಕೊಂಡು ತಿಂಡಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಫ್ರೆಂಡ್ಸ್, ಇಲ್ಲಿಗೆ ಇವತ್ತಿನ ವ್ಲಾಗ್ನ ಕೂಡ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಇವತ್ತಿನ ಈ ಒಂದು ಪುಟ್ಟ ವ್ಲಾಗ್ ಏನಿದೆಯೋ ಅದು ಇಷ್ಟ ಆಗಿರುತ್ತೆ ಅಂತ. ಸೊ ಏನಾದರೂ ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಹೇಗೆ ಅನ್ನಿಸ್ತು, ಏನು ಎತ್ತ, ಇನ್ನೇನಾದರೂ ಚೇಂಜಸ್ ಮಾಡಬೇಕಾ ನನ್ನ ವ್ಲಾಗ್ಸಲ್ಲಿ ಅದನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೀನಿ. ಆ್ಯಂಡ್ ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಅಂತ ಹೇಳ್ತೀನಿ. ಸೊ ಮತ್ತೆ ಸಿಗ್ತೀನಿ ಮುಂದಿನ ಎಲ್ಲ ಬ್ಲಾಗ್ಸಲ್ಲಿ. ಇನ್ನೇನು ಎಂಗೇಜ್ಮೆಂಟ್ ಡೇಟ್ ಕೂಡ ಫಿಕ್ಸ್ ಆಗೋದಿದೆ. ಸೊ ಎಂಗೇಜ್ಮೆಂಟ್ ಡೇಟ್ ಫಿಕ್ಸಿಂಗ್, ಎಂಗೇಜ್ಮೆಂಟ್ ಶಾಪಿಂಗ್ ಎಲ್ಲ ತುಂಬ ಒಳ್ಳೊಳ್ಳೆ ವ್ಲಾಗ್ಸ್ ಬರ್ತಾಯಿದೆ ಫ್ರೆಂಡ್ಸ್. ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್, ಖುಷಿಯಾಗಿರಿ ಹಾಗೂ ಆದಷ್ಟು ಪಾಸಿಟಿವಿಟಿನ ಸ್ಪ್ರೆಡ್ ಮಾಡಿ. ಆಯಿತಾ? ಬಾಯ್.